ಸೊ ಈಗ ಈ ಪಾತ್ರ ಏನು ಅಂತ ಇದಕ್ಕೊಂದು ಅಂದಾಜು ಎಷ್ಟಿರ್ಬೋದು ವಯಸ್ಸು? ಮದುವೆ ಮಾಡಿದಾನೆ ಮಗಳು ಅಪ್ಪ ಸತ್ತಾಗ 3,500 ರೂಪಾಯಿ ಸಾಲ ಬಿಟ್ಟಿದ್ರು. ಅಂದ್ರೆ ಯಾವ ಏಜ್ 3,500 ರೂಪಾಯಿ ಕಡಿಮೆ ಅಮೌಂಟ್. ಇವಾಗ ಅವಾಗ ಅದು 3 ಲಕ್ಷಕ್ಕೆ ಸಮ. ಅಂದ್ರೆ ಎಷ್ಟು ವರ್ಷದ ಹಿಂದೆ? ಎಷ್ಟು ವರ್ಷ ಆಯ್ತಲ್ಲ? ಈಗ 40 ವರ್ಷದ ಹಿಂದೆ ಅಪ್ಪ ಸತ್ತಿರೋದು. ಅಪ್ಪ ಸತ್ತಾಗ ಇವನಿಗೆ ಒಂದು 20 ವರ್ಷ ಇರ್ಬೋದು. 40 ವರ್ಷದಿಂದ ಸತ್ತಿದ್ರೆ ಅಪ್ಪ ಇವಾಗ ಇವನ್ ವಯಸ್ಸು ಎಷ್ಟು? 60 ಮೇಲಾಗಿರೋದು. ಇಷ್ಟು ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅವನಿಗೆ ವಯಸ್ಸಾಗಿದೆ ಅನ್ನೋದು ಫಸ್ಟ್ ಬರಬೇಕು. ನೀವು ಬಂದು ನಿಂತ್ಕೊಂಡ ತಕ್ಷಣ ಇವನ ಏಜ್ ತೋರಿಸ್ತಾ ಇದ್ದಾನೆ ಅನ್ನೋ ಫೀಲಿಂಗು ಡೈರೆಕ್ಟ್ ಬರಬೇಕು. ಯು ಅಂಡರ್ಸ್ಟ್ಯಾಂಡ್? ಇವನು ತನ್ನ ಜೀವನದ ನೋವನ್ನ ಹೇಳ್ಕೊತಾ ಇದ್ದಾನೆ ಇಡೀ ಡೈಲಾಗಲ್ಲಿ. ಅಂದ್ರೆ ಇವನು ಎಲ್ಲ ಮಾಡ್ದ, ಆದ್ರೆ ಅವನು ಬೆಲೆ ಕೊಟ್ಟಿಲ್ಲ. ಅದಕ್ಕೆ ಬೈಕೋತಾ ಇದ್ದಾನೆ. ತನ್ನ ಮನೆಗೆ ಬೇಕಾದ್ರೆ ಸ್ಟ್ಯಾಂಪ್ ಪೇಪರ್ ಮೇಲೆ ಬರ್ಕೊಡ್ತೀನಿ, ಈ ಮನೆ ನಾಶ ಹಾಗೆ ಆಗ್ತದೆ. ತನ್ನ ಮನೆಗೆ ಬೈಕೋತದ, ತನಗೆ ಬೈಕೋತದ, ತನ್ನ ಜೀವನಕ್ಕೆ ಬೈಕೋತದ. ಅಂದ್ರೆ ಈಸ್ ಬಿನ್ ಎ ಫೇಲ್ಯೂರ್ ಅನ್ನೋ ತರ ಫೀಲಿಂಗ್ ಇದೆ ಅವನಿಗೆ. ಯಾಕೆ ಅಂದ್ರೆ ಅವನು ಏನ್ ಮಾಡ್ದ ಅದನ್ನ ಯಾರು ರೆಕಗ್ನೈಸ್ ಮಾಡಿಲ್ಲ. ಏನ್ ಮಾಡ್ದ ಅವನು? ಅಪ್ಪ ಬಿಟ್ಟೋಗಿದ್ರಲ್ಲ 3,000 ರೂಪಾಯಿ ಸಾಲ, 3,500 ರೂಪಾಯಿ ಸಾಲ. ಈಗೇನು ಮಾತಲ್ಲ, ಒಂದು 25-30 ವರ್ಷದ ಹಿಂದಿನ ಮಾತು. ಆಗ 3,000 ಅಂದ್ರೆ 3.5 ಲಕ್ಷಕ್ಕೆ ಸಮ. ಅದನ್ನು ತೀರಿಸ್ತಾ ಇವನು. ತಂಗಿ ವಯಸ್ಸು ಬಂದ್ಬಿಟ್ಟಿದೆ, ಅಪ್ಪ ಇಲ್ಲ, ತಂಗಿ ಮದುವೆ ಮಾಡಲೇಬೇಕು. ಇವನು ಅಣ್ಣ ಮದುವೆ ಮಾಡ್ದ. ಎಷ್ಟು ಕಷ್ಟಪಟ್ಟು ಮಾಡಿದೆ ಮದುವೆ. ಅವನು ದುಡ್ಡಿತ್ತ, ಅವನ ಹತ್ರ ದುಡ್ದಿತ್ತು. ಅವನು ತಾನು ದುಡ್ದಿದ್ದ ದುಡ್ಡಿನಲ್ಲಿ ತಂಗಿ ಮದುವೆ ಮಾಡ್ದ. ತಾನು ಮದುವೆ ಮಾಡ್ಕೊಂಡಿಲ್ಲ. ನಾವು ತಂಗಿ ಮದುವೆ ಮಾಡಿದೆ. ಒಳ್ಳೆ ಪರಿಸ್ಥಿತಿ ಆಯ್ತು. ಸುಮಾರಾಗಿರೋ ಹುಡುಗ ಸಿಗ್ತ KEBಯಲ್ಲಿ ಮೀಟರ್ ಅಂತ. ಹೇಗಿವಾಗ ಒಂದು ಗಂಡು ಹುಡುಗ ಮದುವೆ ಮಾಡ್ದ ತಾನೆ, ಅದನ್ನ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಎಷ್ಟು ನೋವಿದೆ ಅವನೊಳಗೆ. ಈ ತರ ಅನಲೈಸ್ ಮಾಡಿದಾಗಲೇ ನಿಮಗೆ ಆ ಡೈಲಾಗು, ಆ ಇಂಟೋನೇಷನ್ನು, ಆ ಏರಿಳಿತಗಳು, ಆ ಭಾವಗಳು ಎಲ್ಲವೂ ಕೂತ್ಕೊಡು. ಅದಕ್ಕೆ ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೆ ಅಂದರೆ ಪಂಕ್ಚುವಲ್ ಮಾರ್ಕ್ಸ್ನ ದಯವಿಟ್ಟು ನೋಟ್ ಮಾಡಿ. ಎಲ್ಲಿ ಪಾಸ್ ಕೊಡು, ಎಲ್ಲಿ ಎತ್ಕೊಡು, ಎಲ್ಲಿ ಯಾವ ಭಾವ ಹೇಳಿದೆ ಗೊತ್ತಾಗ್ತಿದೆಯಾ? ಬೇಕಾದ್ರೆ ಸ್ಟ್ಯಾಂಪ್ ಪೇಪರ್ ಮೇಲೆ ಬರ್ಕೊಡ್ತೀನಿ, ಈ ಮನೆ ನಾಶ ಆಗೇ ಆಗ್ತದೆ, ಇದಕ್ಕಿಂತ ಸಾಯೋದೇ ಒಳ್ಳೇದಿತ್ತು. ಏನು ನೋಡೋದು ತಪ್ಪಿತ್ತು, ಯಾಕಪ್ಪ ಹಿಂಗಾತು ಅಂತ ರೂಮು ಹೊಳಗ್ ತಪ್ಪಿತ್ತು. ಏನೆಲ್ಲ ಮಾಡಿಲ್ಲ. ಅಪ್ಪ ಸತ್ತಾಗ ಆಸ್ತಿ ಅಂತ ಬಿಟ್ಟು ಹೋಗಿದ್ರಲ್ಲ 3,500 ರೂಪಾಯಿ ಸಾಲ, ಅದನ್ನು ತೀರಿಸ್ತೇನೆ. ತಂಗಿ ಕೈಗೆ ಬಂದಿದ್ಲು, ಮದುವೆ ಮಾಡಬೇಕಿತ್ತು, ಮಾಡಿದೆ. ಹುಡುಗ ಸುಮಾರಾಗಿದ್ದ, KEBಯಲ್ಲಿ ಮೀಟರ್ ರೀಡರ್. ಚಂದ್ರು ಸೆಲೆಕ್ಟೆಡ್. ಅರ್ಥ ಆಯ್ತಾ? ಸುಮ್ಮನೆ ಡೈಲಾಗ್ ಬೈಟ್ ಮಾಡೋದು ಅಷ್ಟೇ ಅಲ್ಲ. ನೀವು ಒಂದು ಲೈನ್ ಹೇಳಿದ್ರೆ ಆ ಪಾತ್ರ ಏನು ಅನ್ನೋದು ಕ್ಲೀನಾಗಿ ಕೂತ್ಕೊಂಡ್ಬಿಡ್ಬೋದು. ಅಂದರೆ ಅಷ್ಟು ಓದಿದಾಗ ಅಷ್ಟು ನಿಮ್ಮ ತಲೆ ಹೋಗ್ಬೋದು. ಸುಮ್ಮನೆ ಡೈಲಾಗ್ ಬೈಟ್ ಮಾಡೋದ್ರಿಂದನೂ ಕೆಲಸ ಸಿಗಲ್ಲ. ಅರ್ಥ ಆಯ್ತಾ? ಈಗ ಯಾರು ಹೇಳ್ತೀರ ಡೈಲಾಗ್ನ? ಹೇಳಮ್ಮ.